ಡಿಯರ್ ಟೀಮ್, ನಾವು ಈ ವಿಡಿಯೋದಲ್ಲಿ 3 ಟೈಪ್ಸ್ ಕಲ್ತೀವಿ. ನೀವು ಆ್ಯಪ್ನ ಯಾವ ಥರ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ಮತ್ತು ಯಾವ ಥರ ಲಾಗಿನ್ ಆಗ್ಬೇಕಂತೇಳಿ, ನೀವು ಆ್ಯಕ್ಟಿವಿಟೀಸ್ನ ಯಾವ ಥರ ಅಪ್ಡೇಟ್ ಮಾಡ್ಕೋಬೇಕಂತೇಳಿ, ಫೀಲ್ಡ್ ಆ್ಯಕ್ಟಿವಿಟೀಸ್ನ ನೀವು ಫಸ್ಟು ನಿಮ್ಮ ಮೊಬೈಲಾಗ ಪ್ಲೇಸ್ಟೋರಲ್ಲಿ ಹೋಗಬೇಕು. ಪ್ಲೇಸ್ಟೋರಲ್ಲಿ ಹೋದ ಕೂಡಲೇ ನಿಮಗೆ ಅದರಲ್ಲಿ ಒನ್ ಚಾನಲ್ ಆ್ಯಪ್ ಅಂತ ಟೈಪ್ ಮಾಡಬೇಕು. ಒನ್ ಚಾನಲ್ ಆ್ಯಪ್ ಅಂತ ಟೈಪ್ ಮಾಡಿದ ಕೂಡಲೇ ನಿಮಗೆ ಒನ್ ಚಾನಲ್ ಆ್ಯಪ್ ಅಂತ ಬರುತ್ತೆ. ಅದನ್ನು ಇನ್ಸ್ಟಾಲ್ ಮಾಡ್ಕೋಬೇಕು. ಇನ್ಸ್ಟಾಲ್ ಆಗ್ತಿದೆ, ಡೌನ್ಲೋಡ್ ಆಗಿ ಇನ್ಸ್ಟಾಲ್ ಆಗ್ತದೆ. ಇನ್ಸ್ಟಾಲ್ ಆಯಿತು, ಅದನ್ನು ನೀವು ಓಪನ್ ಮಾಡ್ಕೋಬೇಕು. ಓಪನ್ ಮಾಡಿದ ಕೂಡಲೇ ನಿಮಗೆ ಕ್ರಿಯೇಟ್ ಪಿನ್ ಅಂತ ಕೇಳುತ್ತೆ. ನೀವು ಪಿನ್ ಅಂದರೆ ಪಿನ್ ಕ್ರಿಯೇಟ್ ಮಾಡ್ಕೋಬೇಕು. 4 ನಂಬರ್ ಇರೋಂಥದ್ದು ನೀವು ಪಿನ್ ಕ್ರಿಯೇಟ್ ಮಾಡ್ಕೋಬೇಕು. ಆ 4 ನಂಬರ್ ಪಿನ್ನನ್ನು ನೀವು ಎಂಟ್ರಿ ಮಾಡಬೇಕು, ಕನ್ಫರ್ಮ್ ಮಾಡ್ಕೋಬೇಕು. ಅದಾದ ಕೂಡಲೇ ನಿಮಗೆ ಯೂಸರ್ ಐ ಡಿ, ಪಾಸ್ವರ್ಡು MS ಟೀಮ್ ನಿಮಗೆ ಶೇರ್ ಮಾಡುತ್ತೆ. ಅದರಲ್ಲಿ ಯೂಸರ್ ಐ ಡಿ ಈ ಥರ PRG ಅಂತ ಇರುತ್ತೆ, ಪಾಸ್ವರ್ಡ್ ಬಂದುಬಿಟ್ಟು ವೆಂಕಿ ಅಂತ ಇರುತ್ತೆ. ಈ ಬಂದಂಥ ಪಾಸ್ವರ್ಡು ಮತ್ತು ಯೂಸರ್ ಐ ಡಿನ ನೀವು ಒನ್ ಚಾನಲ್ ಆ್ಯಪಲ್ಲಿ ಹಾಕಬೇಕು. ಅದಾದ ಕೂಡಲೇ ಲಾಗಿನ್ ಆಗಬೇಕು. ಲಾಗಿನ್ ಆದ ಕೂಡಲೇ ನೀವು ಯಾವ ಥರ ಫೀಲ್ಡ್ ಆ್ಯಕ್ಟಿವಿಟೀಸ್ನ ಫೋಟೋ ಸಮೇತ ಅಪ್ಡೇಟ್ ಮಾಡಬೇಕಂತೇಳಿ ನಾವು ಮುಂದಿನದ್ದು. ನೀವು ಒನ್ ಚಾನಲ್ ಆ್ಯಪನ್ನ ಮತ್ತೆ ಓಪನ್ ಮಾಡಿದ ಕೂಡಲೇ ನಿಮಗೆ ಲಾಗಿನ್ ಪಿನ್ ಕೇಳುತ್ತೆ. ನೀವೇನು ಲಾಗಿನ್ ಪಿನ್ ಇರುತ್ತಲ್ಲ 4 ನಂಬರು, ಆ ಲಾಗಿನ್ ಪಿನ್ ಹಾಕಬೇಕು. ಅದಾದ ಕೂಡಲೇ ನಿಮಗೆ ಆ್ಯಪ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಪಾರಿಜಾತ ಕ್ವಿಕ್ ಲಾಗ್ ಅಂತಿರುತ್ತೆ. ಆ ಪಾರಿಜಾತ ಕ್ವಿಕ್ ಲಾಗಿನ್ಗೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಆ್ಯಕ್ಟಿವಿಟಿ ಸೆಂಟರ್ ಅಂತ ಬರುತ್ತೆ. ನೀವು ಆ್ಯಕ್ಟಿವಿಟಿ ಸೆಂಟರ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ಕೂಡಲೇ ಅದರಲ್ಲಿ 3 ಟೈಪ್ಸ್ ಬರ್ತೈತಿ. ಒಂದು ಫಾರ್ಮರ್ಸ್ ಮೀಟಿಂಗ್ ಆ್ಯಂಡ್ ಫೀಲ್ಡ್ ಡೇ, ಅಸೆಟ್ ಡಿಕ್ಲರೇಷನ್, ಪ್ರಾಡಕ್ಟ್ ಶಾಂಪ್ಲಿಂಗ್ ಡೀಟೇಲ್ಸ್ ಅಂತ ಬರುತ್ತೆ. ಫಾರ್ಮರ್ಸ್ ಮೀಟಿಂಗು ಫೀಲ್ಡ್ ಡೇ ಮಾಡೋಂಗಿದ್ರೆ ಫಾರ್ಮರ್ಸ್ ಮೀಟಿಂಗ್ ಆ್ಯಂಡ್ ಫೀಲ್ಡ್ ಡೇ ಮೇಲೆ ಕ್ಲಿಕ್ ಮಾಡಬೇಕು. ಅದು ಮಾಡಿದ ಕೂಡಲೇ ನಿಮಗೆ ಅದು ಆಲ್ರೆಡಿ ಆ್ಯಕ್ಟಿವಿಟೀಸ್ ಮಾಡಿದ್ದು. ನೀವು ಮತ್ತೆ ಹೊಸ್ದಾಗಿ ಮಾಡ್ಬೇಕಾದ್ರೆ ಆ್ಯಡ್ ನ್ಯೂ ಅಂತ ಕೊಡಬೇಕು. ಅದರಲ್ಲಿ ನೀವು ಫಸ್ಟ್ ನಿಮಗೆ ಸ್ಟೇಟ್ ಕೇಳುತ್ತೆ, ಸೆಲೆಕ್ಟ್ ಯುವರ್ ಸ್ಟೇಟ್ ಅಂತ ಕೇಳುತ್ತೆ. ನೀವು ಸೆಲೆಕ್ಟ್ ಸ್ಟೇಟ್ ಕರ್ನಾಟಕ ಸೆಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಮತ್ತು ನಿಮಗೆ ಡಿಸ್ಟಿಕ್ ಕೇಳುತ್ತೆ, ಪ್ಲೀಸ್ ಸೆಲೆಕ್ಟ್ ಡಿಸ್ಟಿಕ್ ಅಂತ ಕೇಳುತ್ತೆ. ನೆಕ್ಸ್ಟ್ ನೀವು ಸಪೋಸ್ ನೀವು ಬಳ್ಳಾರಿ ಇದ್ದರೆ ಬಳ್ಳಾರಿ, ಗುಲ್ಬರ್ಗ ಇದ್ದರೆ ಗುಲ್ಬರ್ಗ, ಬಿಜಾಪುರ ಇದ್ದರೆ ಬಿಜಾಪುರ ಅಥವಾ ರಾಯಚೂರು ಇದ್ದರೆ ರಾಯಚೂರು, ಈ ಥರ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಅದಾದ ಕೂಡಲೇ ನಿಮಗೆ ಡಿಸ್ಟಿಕ್ ಸೆಲೆಕ್ಟ್ ಅಂದರೆ ಜಿಲ್ಲೆ ಸೆಲೆಕ್ಟ್ ಮಾಡ್ಕೊಂಡು ಕೂಡಲೇ ನಿಮಗೆ ನೆಕ್ಸ್ಟ್ ಬಂದುಬಿಟ್ಟು ಪ್ಲೀಸ್ ಎಂಟರ್ ದ ವಿಲೇಜ್ ನೇಮ್ ಅಂತ ಕೇಳುತ್ತೆ. ನೀವು ಆ್ಯಕ್ಟಿವಿಟೀಸನ್ನ ಏನೋ ಕಂಡಕ್ಟ್ ಮಾಡ್ತಿರ್ತೀರಲ್ಲ, ಈಗ ಸಪೋಸ್ ಯಾವ ಊರಲ್ಲಿ ಮಾಡ್ತಿರ್ತೀರಿ ಆ ಊರು, ಆ ಗ್ರಾಮದ ಹೆಸರನ್ನ